ಆ ಪಬ್ಲಿಸಿಟಿ ಅವ್ರು ಮಾಡಬೇಕು, ಏನು ಅವ್ರು ತೇಜಾವಧಿ ಮಾಡಬೇಕು, ಅವ್ರನ್ನ ಸ್ವಲ್ಪ ಡೌನ್ ಮಾಡಬೇಕು ಅನ್ನೋ ಥರ ಇದು ಮಾಡ್ತಾರೆ ಸರ್. ಯಾರು ಬಂದರೂ ಅವ್ರು ಈಚೆ ಕಳ್ಸೋಕ್ಕಾಗಲ್ಲ ಸರ್, ಕಳ್ಸೋಕ್ಕೆ ಚಾನ್ಸೇ ಇಲ್ಲ. ಅವರಿಂದನೇ ನಡೀತಾ ಇರೋದು ಬಿಗ್ ಬಾಸ್. ಅವರೆಲ್ಲ ಬಿಗ್ ಬಾಸೇ ನೋಡೋಕೆ ಹೋಗ್ತಿರ್ಲಿಲ್ಲ ಯಾರು. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್. ಹಾಂ ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ನಟ. ಗಿಲ್ಲಿನೇ ಯಾಕೆ? ಒಳ್ಳೆ ಟ್ಯಾಲೆಂಟ್ ಸರ್, ಬಡವ್ರ ಹುಡುಗ, ಚೆನ್ನಾಗಿ ಆಡ್ತಾರೆ ಆಟ ಮಾತ್ರ, ತುಂಬ ಚೆನ್ನಾಗಿದೆ. ಮತ್ತೆ ಬೇರೆ ಯಾರು ಇಷ್ಟ ಆಗ್ತಾರೆ? ಮತ್ತೆ ಅದು ಕಾವ್ಯ. ಯಾಕೆ ಜೋಡಿ ಇರ್ತಾರ? ಜೋಡಿ ಅಲ್ಲ, ಕಾಂಬಿನೇಷನ್ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾರೆ. ಇವತ್ತು ಗಿಲ್ಲಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಹಾಂ, ರಿಷಾ ಹಾಗೂ ಬಟ್ಟೆ ತಗೊಂಡೋಗಿ ಬಾತ್ರೂಮಲ್ಲಿ ಆಗಿದೆ ಅಂತ ಮಹಿಳಾ ಆಯೋಗದಕ್ಕೆ ದೂರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಗೆ ಅನ್ನಿಸ್ತಿದೆ? ಅದ್ರ ಬಗ್ಗೆ ಸರ್ ಆದರೆ ಟೀಕೆ ಅವೆಲ್ಲ ಮಾಡೇ ಮಾಡ್ತಾರೆ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಮಾಡೇ ಮಾಡ್ತಾರೆ, ಆ ಥರನೇ ತೊಂದರೆ ಇಲ್ಲ. ಅದೆಲ್ಲ ನೋ ಪ್ರಾಬ್ಲಮ್, ಅದಕ್ಕೆಲ್ಲ ಏನೂ ಆಗಲ್ಲ, ಏನು ತೊಂದರೆ ಆಗಲ್ಲ, ಏನು ತೊಂದರೆ ಆಗಲ್ಲ. ಅಂದರೆ ಬಟ್ಟೆ ಹೋಗಿ ಹಾಕಿದ್ದಕ್ಕೆ ದೂರು ಕೊಡಬೇಕಾಗಿತ್ತು. ಅಲ್ಲ ಸರ್, ಲೇಡೀಸ್ ಬಂದು ಕೈ ಮಾಡೋವಾಗ ಅವಾಗ ಇವರು ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ. ಯಾಕೆ ಹೇಳಿ, ಗಿಲ್ಲಿ ಆ ಥರ ಹೋಗಿಲ್ಲ. ಒಂದು ಹೆಣ್ಮಗು ಅಂತ ಇದ್ದಾರೆ, ಆ ಥರ ಇದು ಮಾಡ್ಕೊಂಡಿದ್ದಾರೆ, ಅವರು ಕಂಪ್ಲೇಂಟ್ ಮಾಡ್ಬೋದಾಯ್ತಲ್ಲ ಇವ್ರದ್ದು. ಚಿಕ್ಕ ಚಿಕ್ಕ ವಿಚಾರಕ್ಕೋಸ್ಕರ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀವಲ್ಲ ಸರ್. ಅಲ್ಲಿ ಆಟ ಆಡೋಕೆ ಹೋಗಿರೋದು, ಆಟ ಥರ ನೋಡಬೇಕು. ನಾವು ಯಾವುದಾವ್ದು ದೇಶ ಇಟ್ಕೊಂಡು ಮಾಡೋಕೆ ಹೋದ್ರೆ ಅದಾಗಲ್ಲ. ಆಟ ಥರ ಮಾಡ್ಬೇಕಷ್ಟೇ. ಹೊರಗಿನವರು ಅದ್ರ ಪ್ರಚಾರಕ್ಕೆ ಬಳಸ್ಕೊಂತ ಇದ್ದಾರೆ ಅನಿಸ್ತಿದ? ಆ ಥರ ಏನಿಲ್ಲ ಸರ್. ಅಲ್ಲ, ಹೊರಗೆ ಹೋಗಿ ಸುಮ್ಮನೆ ಕಂಪ್ಲೇಂಟ್ ಕೊಡೋದು ಇವೆಲ್ಲ ಪ್ರಚಾರಕ್ಕೋಸ್ಕರ ಮಾಡ್ತಾರೆ. ಆ ಪಬ್ಲಿಸಿಟಿ ಅವ್ರು ಮಾಡಬೇಕು, ಏನು ಅವ್ರು ತೇಜಾವಧಿ ಮಾಡಬೇಕು, ಅವ್ರನ್ನ ಸ್ವಲ್ಪ ಡೌನ್ ಮಾಡಬೇಕು ಅನ್ನೋ ಥರ ಇದು ಮಾಡ್ತಾರೆ. ಅಂದರೆ ಈಗ ಅಕಸ್ಮಾತ್ ಗಿಲ್ಲಿ ಏನಾರು ಅವ್ರು ಹೊರಗಡೆ ಕಳಿಸ್ಬೇಕು ಅಂದಿದ್ರೆ ಸುದೀಪ್ ಅವ್ರು ಬಂದಾಗಲೇ ಹೇಳ್ಬೋದಾಗಿತ್ತು, ಬೇಡ ಕಳಿಸ್ಬೋದು. ಅಲ್ಲ ಸರ್, ಯಾರು ಬಂದರೂ ಅವ್ರು ಈಚೆ ಕಳ್ಸೋಕ್ಕಾಗಲ್ಲ ಸರ್, ಈಚೆ ಕಳಿಸಲ್ಲ, ಕಳ್ಸೋಕ್ಕೆ ಚಾನ್ಸೇ ಇಲ್ಲ. ಅವರಿಂದನೇ ನಡೀತಾ ಇರೋದು ಬಿಗ್ ಬಾಸ್. ಅವರಿಲ್ಲ ಅಂದ್ರೆ ಬಿಗ್ ಬಾಸೇ ನೋಡೋಕೆ ಹೋಗ್ತಿರ್ಲಿಲ್ಲ ಯಾರು. ಅವ್ರಿಲ್ಲ ಅಂದರೆ ಆ ಶೋ ನೋಡ್ತಾರೆ, ಗಿಲ್ಲಿಯಿಂದನೇ ಅರ್ಥ. ಇದೇ ಮುಂದೆ ಕಥೆನೇ ಬರಲ್ಲ. ದುಡ್ಡಿರೋರ್ಗೆಲ್ಲ ಸರ್ ಇದು, ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಅದೇ ಥರ ಇದ್ರೆ ಒಳ್ಳೇದು. ಹೋದವರು ಆಟ ಆಡಬೇಕೇ ಹೊರತು ಬೇರೆ ಪಾಠ ಮಾಡೋಕ್ಕೆ ಹೋದ್ರು. ಈಗ ಅಶ್ವಿನಿ ಗೌಡ ಹೆಂಗೆ ಆಡ್ತಾ ಇದ್ದಾರೆ ಅನಿಸ್ತಿದೆ ನಿಮಗೆ? ಹೇಗೆ ಆಡ್ತಾ ಇದ್ದಾರೆ? ಅವರಿಬ್ಬರು ಟಫ್ ಇದೆ, ಪರವಾಗಿಲ್ಲ. ಅವರೊಂದು ಸ್ವಲ್ಪ ಧ್ವನಿ ಜಾಸ್ತಿ ಇರ್ತಾರೆ, ಅದರಿಂದನೇ ಒಂದು ಸ್ವಲ್ಪ ಇಷ್ಟ ಆಗಲ್ಲ. ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು, ರಘು ಏನೋ ಮಾತಾಡ್ದಾಗ ಅಳ್ತಾ ಕೂತ್ಕೊಂಡು ಆ ರಘು ಮೇಲೇ ಫೈಟ್ ಮಾಡ್ತಾರೆ, ಹೋಗಲ್ಲೇ ಬರಲ್ಲ ಅಂದ್ರೆ ಹಂಗೇನು ನನ್ನ ಮನೆಯಿಂದ ಹೊರಗೆ ಹೊರಗಡೆ ಹೋಗ್ತೀನಿ ಅಂತ ಇದ್ದಾರೆ. ಇದ್ರ ಬಗ್ಗೆ ಆ ಥರ ಮಾಡಬಾರ್ದು. ಆಟ ಥರ ಆಡ್ದೇ ಜನ ಎಷ್ಟು ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಒಳಗಡೆ ಇದ್ಕೊಂಡು ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಅವ್ರು ಮಾತಾಡಿದ್ರೆ ಸರಿ, ಬೇರೆಯವ್ರು ಮಾತಾಡಿದ್ರೆ ತಪ್ಪು. ಅಲ್ಲ, ಲೇಡೀಸ್ ಅಂತ ಲೇಡೀಸ್ ಏನು ಮಾತಾಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂದರೆ, ಈಗ ಜೆಂಟ್ಸ್ ಅಂದ್ರೆ ನಾವು ಡಮ್ಮಿ ಪೀಸ್ ಹಂಗಂದ್ರೆ ಆ ಥರ ನಾವು ಡಮ್ಮಿ ಆ ಥರ ಅಂದ್ರೆ ಅವ್ರಿಗೂ ಡಮ್ಮಿ ಮಾಡಿ ಸರ್. ಅವ್ರು 10 ಜನ ಬೇಕಾದ್ರೆ ಮಾತಾಡಲಿ, ಏನೂ ಆಗಲ್ಲ. ಗಿಲ್ಲಿನ ವಿನ್ನು. ರಕ್ಷಿತಾನು ಪರವಾಗಿಲ್ಲ ಸರ್, ರಕ್ಷಿತಾನು ಒಳ್ಳೆ ಆಟ ಆಡ್ತಾರೆ, ಪರವಾಗಿಲ್ಲ. ಅವ್ರಿಗೊಂದು ಸ್ವಲ್ಪ ಭಾಷೆದೊಂದು ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಸರ್. ಇಲ್ಲಿ ಇದ್ದಿದ್ರೆ, ಮಂಗಳೂರಲ್ಲಿ ಇದ್ದಿದ್ರೆ ಅವರು ಒಳ್ಳೆ ಕನ್ನಡನ ಕಲಿತು, ಅವರೆಲ್ಲ ಮುಂಬೈಲಿ ಇದ್ದಿದ್ದು. ಅಲ್ಲಿಂದ ಬಂದು ಒಂದು ಸ್ವಲ್ಪ ಸ್ಟಡಿ ಆಗಬೇಕಲ್ಲ ಅವರು ಇಲ್ಲಿ, ಆ ಥರ. ಇನ್ನೊಂದು ಧ್ರುವ ಅಂತ ಹೇಳ್ತಾರೆ, ನಮ್ಮದು ಮಂಗಳೂರು, ರಕ್ಷಿತ ಮಂಗಳೂರು ಸರ್. ಒಂದು ನಿಮಿಷ, ಅವರು ಮೂಲತಃ ಮಂಗಳೂರಲ್ಲ, ಕೊಡಗು ಅಂತ ಇನ್ನೊಂದು ವಿಡಿಯೋ ಹೇಳ್ಕೊಂಡಿದ್ದಾರೆ ಧ್ರುವ ಅಂತವ್ರೆ. ಮಂಗಳೂರಲ್ಲೇ ಆ ಥರ ಕಂಪ್ಲೇಂಟ್ ಮಾಡೋದು ಒಳ್ಳೇದಾ? ಕಂಪ್ಲೇಂಟ್ ಅಲ್ಲ ಸರ್. ಇವಾಗ ಅವರು ಮಂಗಳೂರು, ಇವರು ಅವ್ರಿಗೆ ತೇಜಾವಧಿ ಮಾಡ್ತಾರಾದ್ರೆ ಒಂದು ಹೆಣ್ಮಗ್ ಸಪೋರ್ಟ್ ಮಾಡಬೇಕು, ಅವರೇ ಒಂಥರ ನೋಡ್ತಾರಲ್ಲ, ಆ ಥರ ಏನು ಹೇಳಿ, ಆ ಥರ. ಗಿಲ್ಲಿ ನಟ ನಂಬರ್ 1, ಒಳ್ಳೆ ಪ್ಲೇಸಲ್ಲಿ ಅವರೇ ಬರೋದು. ಗಿಲ್ಲಿನ ಸರ್, ಪಕ್ಕಾ ಗಿಲ್ಲಿ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಗಿಲ್ಲಿಗೆ ಗುಲಾಮ್ ಅಂತ ಕೊಟ್ಟರು, ಎಲ್ಲ ಕೆಲಸ ಮಾಡ್ಕೊಳ್ಳೋದು ಜೊತೆಗೆ. ಅಶ್ವಿನಿ ಕಾಲ್ ಮೇಲೆ ಕಾಲು ಅಲ್ಲ ಸರ್, ಅಶ್ವಿನಿ ಮಾಡಿದಾಗ ಇವರು ನೀನು ಕಾಲು ವರ್ಷು ಇದು ಕಸ ಹೊಡಿ ಅಂದ್ರಲ್ಲ, ಅಲ್ಲಿಗೆ ಇಲ್ಲಿಗೆ ಟ್ಯಾಲಿ ಮಾಡಿದ್ರೆ ಇವ್ರು ಒಳ್ಳೆ ಇದರಲ್ಲಿ ಮಾಡ್ತಾ ಇದ್ದೀನಿ. ಅದು ಟ್ಯಾಂಕ್ ಕೊಟ್ಟಿದ್ದಾರೆ ಬಿಡಿ. ಇವಾಗ ಟೇಬಲ್ ಹೊಡ್ಸಿ ಅಂತ ಹೇಳಿದ್ರು. ಹಾಂ, ಅವ್ರ ಅಧಿಕಾರ ಇದ್ದಾಗ ಅವ್ರು ಮಾಡಿದ್ರು. ಇವಾಗ ಇವ್ರಿಗೆ ಬಂದೈತೆ, ಕಾಲ ಚಕ್ರ ತಿರುಗುತ್ತಾ ಇರ್ತೆ. ಇವ್ರಿಗೂ ಅಂತ ಕಾಲ ಒಪ್ತಾ ಇಲ್ಲ ಅಂದ್ರೆ ಬಿಗ್ ಬಾಸ್ಗೆ ತಲೆ ಬಾಗಿಲ್ಲ ಅಂದ್ರೆ ಇನ್ನೇನಕ್ಕೆ ಅವರು? ಇವಾಗ ದೊಡ್ಡವರು ಅನ್ನೋದು ಯಾರು, ಅವ್ರಿಗೊಂದು ಸ್ವಲ್ಪ ಬಗ್ಬೇಕಲ್ಲ, ತಲೆ ಬಗ್ಬೇಕು. ಅವ್ರಿಗೆ ಬಗ್ಗೆ ಪದೇ ರೂಲ್ಸ್ ಬ್ರೇಕ್ ಬಿಗ್ ಬಾಸ್ ಏನು ಕೊಟ್ಟಿದ್ದಾರೆ ಅದು ಮಾತಾಡಿದ್ರೆ ಪರವಾಗಿಲ್ಲ. ಇವ್ರು ರೂಲ್ಸ್ ಏನು ಮೇಲೆ ಹೋದರೆ ಅದು ಯಾರು ಜನ ಒಪ್ಪಲ್ಲ. ಅಲ್ಲ, ಇವಾಗ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡ್ತಾರೆ, ನಂದೇ ನಡಿಬೇಕಂದ್ರೆ ಆಗಲ್ಲ ಸರ್. ಅದು ಒಬ್ರಿದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ಅದು ಅರ್ಥ ಆಗುತ್ತೆ ಅವ್ರಿಗೆ. ಅರ್ಥ ಆಗ್ತಾ ಇಲ್ಲ ಒಳಗಡೆ ಇದ್ಕೊಂಡು ಆ ಥರ. ಅದೇ ಸರ್, ಲೇಡೀಸೇ ಎಲ್ಲ ನೀನೇ ಮಾಡೋದು ಓಕೆ ಅಂದರೆ, ಇನ್ನು ಅವರು ಒಳ್ಳೇದು ಮಾಡಿದ್ರು ಇದು ಮಾಡ್ತಾರೆ, ಅವ್ರದ್ದೇ ನಡಿಬೇಕಾದ್ರೆ ಕಷ್ಟ ಆಗುತ್ತೆ. ಅದು ಈಗ ಸುದೀಪ್ ಅವರು ಶನಿವಾರ ಭಾನುವಾರ ಬಂದಾಗ ಅಶ್ವಿನಿ ಅವ್ರ ಪರ ಮಾತಾಡ್ತಾರೆ ಅಂತ ಅನ್ಸುತ್ತಾ?
ಅದು ಇಲ್ಲ ಸರ್, ಅದೇನಿಲ್ಲ. ಎಲ್ಲರಿಗೂ ಕ್ಲಾಸ್ ತೊಗೊತಾರೆ, ಎಲ್ಲರಿಗೂ ಏನೈತೆ ಅದು ಕರೆಕ್ಟಾಗಿ ಮಾತಾಡ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ. ಅವ್ರಿಗೊಂದು ಇವ್ರಿಗೊಂದು ಏನು ಮಾಡೋಣ, ಬಡ್ರಿಗೊಂದು ಶ್ರೀಮಂತರಿಗೊಂದು ಅಂತ ಅವ್ರಿಗೆ ಏನು ಐತೆ ಅದು ಕರೆಕ್ಟಾಗಿ ಮಾತಾಡ್ತಾರೆ ಸುದೀಪ್ ಸರ್, ಅವ್ರದ್ದೇನು ತೊಂದರೆ ಇಲ್ಲ. ಅವ್ರದ್ರಲ್ಲಿ ಏನೂ ತೊಂದರೆ ಇಲ್ಲ ಅವರು. ಸುದೀಪ್ ಸರ್ದು ಕರೆಕ್ಟಾಗಿ ಮಾತಾಡ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ. ಯಾರು ತಪ್ಪಿರ್ತಾರೆ ಅವ್ರು ಕ್ಲಾಸ್ ತೊಗೊತಾರೆ. ಕಾಮಿಡಿ ಮಾಡೋ ಟೈಮ್ ಕಾಮಿಡಿನೂ ಮಾಡ್ತಾರೆ ಅವರು. ಅಂದರೆ ಕೆಲವರು ವಾದ ಏನು ಅಂದರೆ ಅಶ್ವಿನಿ ಮೇಡಮ್ ಅವ್ರು ಏನೂ ಮಾತಾಡಲ್ಲ, ಅದೇ ರೀತಿ ರಕ್ಷಿತಾಗೆ ಮಾತಾಡ್ತಾರೆ. ಅವರಿಬ್ಬರು ನೋಡಿ, ಜಾನ್ವಿ ಅಶ್ವಿನಿ ಅವ್ರು ಟಾರ್ಗೆಟ್ ಮಾಡಿಕೊಂಡು ರಕ್ಷಿತನ ಇದು ಮಾಡ್ತಾರೆ. ಅವ್ರ ಹೆಣ್ಮಗಳು ಇನ್ನೂ ಇದು ಮಗಳ ಸಮಾನ, ಅವ್ರು ಇನ್ನೂ ಸಪೋರ್ಟ್ ಮಾಡಬೇಕು. ಅವ್ರಿಗೆ ತೇಜಾವಧಿ ಮಾಡ್ತಾ ಇರ್ತಾರೆ. ಈಗ ಅದೇ ಜಾನ್ವಿ ಅವರು ಇಲ್ಲಿರೋರು ಯಾರು ನನಗೆ ಗಂಡಸ್ತಾನೆ ಕಾಡ್ತಿಲ್ಲ ಅಂತ ಅಂದ್ರು. ಅದೇ ಮಾತನ್ನ ಯಾರಾದರೂ ಗಂಡು ಸೈಡ್ ಇದ್ರೆ ಅಲ್ಲಿ ನೀವೆಲ್ಲ ಹೆಂಗಸುಗಳ ಅಂತ ಏನಾದ್ರು ಬೈದಿದ್ರೆ ಆತ ತಿರುಗಿ ಹೊಡೆದಿದ್ರೆ ಅವ್ರಿಗೆ ಏನಾಗುತ್ತೆ ಸರ್ ಅವಾಗ? ನ್ಯೂಸ್ ಆಗ್ತಿತ್ತು. ಬಟ್ ಇವ್ರನ್ನ ಈ ಥರ ಅಂದ್ರಲ್ಲ ನೋಡಿ, ಅವ್ರು ಮಾಡಿದ್ರೆ ನ್ಯೂಸ್ ಆಗುತ್ತೆ. ಇವರೇನು ನೋಡಿ, ಗಿಲ್ಲಿ ಅವರು ಹೊಡೆಸ್ಕೊಂಡು ಸುಮ್ಮನೆ ಇದ್ದಾರೆ. ಅದೇ ಒಂದು ಹೆಣ್ಮಗು ಕೈ ಮಾಡಿದರೆ ಅದು ಬೇರೆ ಕತೆ ಆಗ್ಬಿಡೋದು. ಈಚೆನೆ ಕಳಿಸ್ಬಿಡೋರು. ಆ ಥರ ಒಬ್ರಿಗೊಂದು ನ್ಯಾಯ ಇಲ್ಲ. ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಸುದೀಪ್ ಅವರು ಚೆನ್ನಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಿಗ್ ಬಾಸ್. ಸರ್ ಹಂಗಲ್ಲ, ಇದು ಜಾಹ್ನವಿ ಅಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ಇರೋರು ಯಾರು ಗಂಡಸಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಟರು. ಅದು ಎಷ್ಟು ಮಟ್ಟಿಗೆ ಸರಿ ಸರ್? ಇವಾಗ ಜನನೇ ಪಾಠ ಕಲಿಸ್ತಾರೆ ಸರ್ ಅವರು. ಇವಾಗ ನೋಡ್ತಾ ಇದ್ದಾರಲ್ಲ, ಬಿಗ್ ಬಾಸ್ ನೋಡ್ತಾರೆ, ಜನನೇ ಪಾಠ ಕಲಿಸ್ತಾರೆ. ನಾವು ಬೇರೆಯವ್ರು ಮಾತಾಡ್ಬೇಕಂದ್ರೆ ನಾವು ಕರೆಕ್ಟಾಗಿರ್ಬೇಕು, ನಾವು ನೋಡಬೇಕು. ಬೇರೆಯವ್ರಿಗೆ ಬೈದ್ಬಿಟ್ರೆ ಚೆನ್ನಾಗಿ ಬರೋಲ್ಲ. ಗಂಡಸ್ರಂದ್ರೆ ನನಗೆಲ್ಲ ಅವರು ಎಲ್ಲ ಲೇಡೀಸೇ ಇದ್ದಾರೆ ಒಳಗಡೆ, ಗಂಡಸ್ರಿಲ್ಲ ಅಲ್ಲ. ಹಂಗಾದ್ರೆ ಆ ಥರ ಬರೋಲ್ಲ. ಗಂಡಸ ಎಲ್ಲರಿಗೂ ಅವಮಾನ ಮಾಡ್ದಂಗಲ್ವಾ ಅಂತ. ಅವಮಾನ ಅಲ್ಲ ಸರ್, ಇವಾಗ ಜನನೇ ತೀರ್ಮಾನ ಮಾಡ್ತಾರೆ. ಯಾರು ಗೆಲ್ಲಿಸ್ಬೇಕು, ಯಾರು ಇಳಿಸ್ಬೇಕು ಅನ್ನೋ ಗೊತ್ತಾಗ್ಬಿಡುತ್ತೆ. ಈಗ ಮೊನ್ನೆ ಸುದೀಪ್ ಸರ್ ಲಕ್ಷ್ಮಿತ ಒಂದು ಏನೋ ಒಂದು ಕ್ವಶನ್ ಕೇಳಿಕ್ಕೆ ನನಗೆ ಪಿತ್ತ ನೆತ್ತಿಗೆ ಇರುತ್ತೆ ಅಂತ ಹೇಳಿದ್ರು. ಬಟ್ ಇವರು ಗಂಡಸಲ್ಲ ಅಂತ ಕೇಳಿದಾಗ ಇವರು ಒಂದು ಗಂಡಸಾಗಿ ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ. ಅಷ್ಟೇ. ಇಲ್ಲ ತೊಗೊಂಡ್ರು, ಸ್ಟ್ಯಾಂಡ್ ತೊಗೊಂಡ್ರು. ಇಲ್ಲ ನಗ್ತಾ ಇದ್ರು. ಇಲ್ಲ ತೊಗೊಂಡ್ರು ಸರ್. ಬಿಗ್ ಬಾಸ್ ಅಲ್ಲಿ ಟಾಪ್ 5 ಯಾರು ಹೋಗ್ಬೋದು ಸರ್? ಟಾಪ್ 5 ಇಲ್ಲ ರಕ್ಷಿತಾ ಬರುತ್ತೆ, ಇಲ್ಲಾಂದರೆ ಅಶ್ವಿನಿ, 3 ಜನ ಸರ್. ಮತ್ತೆ ಇನ್ನೂ 3 ಜನ ಜಾನ್ವಿ. ಇದು ಮತ್ತೆ ರಘು ಮತ್ತೆ ಗಿಲ್ಲಿಯೋ ಕಾಮಿಡಿ ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಟ್ರೋಲ್ ಮಾಡ್ತಾರೆ. ತುಂಬ ಚೆನ್ನಾಗಿ ಅವರಿಬ್ಬರ ಕಾಂಬಿನೇಷನ್ನು ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಇದೆ. ರಘುನೂ ಬರ್ತಾರೆ, ಟಾಪ್ 5 ಅವರು ಇರ್ತಾರೆ. ಅವರಿಬ್ಬರು ಕಾಮಿಡಿ ಹೇಗಿರ್ತೀವಿ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ಇಲ್ಲಿ ತುಂಬ ಕೊಟ್ಟೆ. ತುಂಬ ಚೆನ್ನಾಗಿದೆ. ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಓಕೆ, ಈ ವಾರ ಯಾರು ಮನೆಗೆ ಹೋಗ್ಬೋದು ಸರ್? ಈ ವಾರ ಧ್ರುವಂತ ಹೋಗ್ಬೋದು ಸರ್. ಈ ವಾರ ಹೋದರೆ ಧ್ರುವಂತ. ನಿಮಗೆ ಯಾರು ಗೆಲ್ಬೇಕು ಸರ್? ನಾನು ಗಿಲ್ಲಿ ಸರ್. ಇನ್ನು 10 ಸಲ ಕೇಳಿ, ಗಿಲ್ಲಿ ಗಿಲ್ಲಿನೇ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್.